ಸಾರ್ವಜನಿಕ ನಡೆಯಲು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅದ್ರ ಜೊತೆಗೆ ಕೋಟಕ್ ಸರ್ ಕೂಡ ಈ ವಿಷಯದ ಬಗ್ಗೆ ಹೇಳಿದ್ದಾರೆ. ಸ್ಕೌಟ್ ಗೈಡ್ಸ್ ಅಂತಕ್ಕಂಥದ್ದು ಯಾಕೆ ಬೇಕು, ಶಾಲೆಯಲ್ಲಿ ನಾವು ಯೂನಿಟ್ಗಳನ್ನು ಪ್ರಾರಂಭ ಮಾಡೋದ್ರ ಉದ್ದೇಶ ಅಂತ ಹೇಳಿದ್ದಾರೆ. ಇದು ಈಗಾಗಲೇ 100 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಹೆಮ್ಮೆಯ ಸೇವಾ ಸಂಸ್ಥೆ. ಇದು ತನ್ನದೇ ಆದಂಥ ದೇಶಗಳನ್ನು ಇಟ್ಕೊಂಡು ಪ್ರಾರಂಭ ಆಗಿರ್ತಕ್ಕಂಥದ್ದು. ಇದು 1907ರಲ್ಲಿ ಲಾರ್ಡ್ ಬೇಡನ್ ಪೋವೆಲ್ ಅವರು ಇದನ್ನು ಪ್ರಾರಂಭ ಮಾಡ್ತಾರೆ. ತಮ್ಮ ಶ್ರೀಮತಿಯ ಜೊತೆಗೆ ಅವರು ತಮ್ಮ ಒಂದು ಜೀವನದಲ್ಲಿ ಆದಂಥ ಸಮಸ್ಯೆಗಳನ್ನು ನೋಡಿ ಅದಕ್ಕಾಗಿ ಏನಾದರೂ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತೇಳಿ ಇದನ್ನು ಪ್ರಾರಂಭ ಮಾಡಿದ್ದು 1907ರಲ್ಲಿ. ತದನಂತರ ಇದು 1909ರಲ್ಲಿ ಪ್ರಥಮ ಬಾರಿಗೆ ಭಾರತ ದೇಶದಲ್ಲಿ ಕರ್ನಾಟಕದ ಬಿಷಪ್ ಕಾಟನ್ ಅನ್ನುವಂಥ ಶಾಲೆಯಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಅವರು ಇದನ್ನು ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಆ ಒಂದು ಪ್ರಾರಂಭ ಮಾಡಿದಂಥ ಗೌರವ ನಮ್ಮ ಕರ್ನಾಟಕಕ್ಕೆ ಸಲ್ತದೆ ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತೇವೆ. ಇದು ಎಲ್ಲ ಶಾಲೆಗಳಲ್ಲಿ ಯಾಕೆ ಇರಬೇಕು ಅಂದರೆ ಇದರ ದೇವೋದ್ದೇಶಗಳನ್ನು ನೋಡಿದಾಗ ಏನಾದರೂ ಸಹಾಯ ಮಾಡೋದು, ಸೇವೆಗಾಗಿ ಸಿದ್ಧನಾಗುವುದು, ಮತ್ತೆ ಸಹಾಯಕ್ಕಾಗಿ ನಿನ್ನನ್ನು ತೊಡಗಿಸುವ ಅನ್ನುವಂಥ ದೇವೋದ್ದೇಶವನ್ನು ಇಟ್ಕೊಂಡು ಮೂರು ಉದ್ದೇಶಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ಇಟ್ಕೊಂಡಿದ್ದು ಕಾರ್ಯಯೋಜನೆ ಮಾಡ್ತಾ ಇದೆ. ಹಾಗಾಗಿ ನಾವು ಮಕ್ಕಳಲ್ಲಿ ಶಾಲಾ ಹಂತದಲ್ಲಿ ಸೇವೆಗಾಗಿ ಮಾಡ್ತಕ್ಕಂಥ ಅಂದರೆ ತಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಬೇಕು ಅನ್ನುವಂಥ ಮನೋಭಾವನೆ ಈಗಿನ ಕಾಲಮಾನದಲ್ಲಿ ಈ ಮಕ್ಕಳಿಗೆ ಬಹಳಷ್ಟು ಅವಶ್ಯಕತೆ ಇರೋದ್ರಿಂದ ಇಂಥ ಯೂನಿಟ್ಗಳನ್ನು ಪ್ರಾರಂಭಿಸುವುದರಿಂದ ಒಂದು ಶಿಸ್ತನ್ನು ಮತ್ತು ಯಾವುದೇ ಸಂದರ್ಭದಲ್ಲಿ ಧೈರ್ಯವನ್ನು ತುಂಬಿ ಅಲ್ಲಿ ಆ ಸಂದರ್ಭವನ್ನು ನೀಗಿಸ್ತಕ್ಕಂಥ ಒಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಒಂದು ಸಂಸ್ಥೆ ಈ ಸ್ಕೌಟ್ ಗೈಡ್ಸ್ ಆಗಿದೆ. ಹೀಗಾಗಿ ಇದು ಬರೇ ಸೇವೆ ಅಂದರೆ ಯಾವ ರೀತಿ ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹೆಸರನ್ನ ಪಡೆದಿದೆ. ಅಂದರೆ ವಿಶೇಷವಾಗಿ ಭೂಕಂಪದ ಸಂದರ್ಭದಲ್ಲಿ, ನೆರೆ ಹಾವಳಿಯ ಸಂದರ್ಭದಲ್ಲಿ ಮತ್ತೆ ಬೇರೆ ಬೇರೆ ಅನಾಹುತಗಳ ಸಂದರ್ಭದಲ್ಲಿ ಯಾವುದಾದ್ರೂ ಸಂಸ್ಥೆ ಇವತ್ತು ಸಹಾಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಪೇಕ್ಷೆ ಇಲ್ಲದಂತೆ ಸೇವೆ ಮಾಡ್ತಕ್ಕಂಥ ಸಂಸ್ಥೆ ಅಂದರೆ ಅದು ಸ್ಕೌಟ್ ಅಂಡ್ ಗೈಡ್ಸ್. ಅಂಥ ಒಂದು ಸಂಸ್ಥೆ ಇವತ್ತು ಪ್ರಾರಂಭ ಆಗಿದೆ. ಮತ್ತು ಇನ್ನೊಂದು ಹೆಮ್ಮೆ ವಿಷಯ ನಾನು ಹೇಳ್ತೇನೆ, ನನ್ನ ಮಗಳು ಕೂಡ ಇವತ್ತು ಈ ಸ್ಕೌಟ್ ಗೈಡ್ಸ್ ಅಲ್ಲಿ ಕೆಡೆಟ್ ಆಗಿರೋದ್ರಿಂದ ವಿಶೇಷತೆ ಏನಂದ್ರೆ ಅವಳು ಮೊಬೈಲ್ ಬಿಟ್ಟು ಬೇರೆ ಏನು ಮಾಡ್ತಾರೆ. ಇವತ್ತು ದನದ ಕೊಟ್ಟಿಗೆಯಲ್ಲಿ ಕಸ ಯಾವ ರೀತಿ ಹೊಡಿತಾರೆ, ಸಗಣಿ ಯಾವ ಇರ್ತಾರೆ, ನೆಲ್ಲನ್ನು ಯಾವ ರೀತಿ ಇರ್ತಾರೆ, ಎಲ್ಲ ಕೆಲಸ ಕಾರ್ಯಗಳನ್ನ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಜೀವನದ ಉದ್ದೇಶಗಳನ್ನ ಮತ್ತೆ ಕೆಲಸ ಕಾರ್ಯಗಳಲ್ಲಿ ಹೇಗೆ ತೊಡಗಿಸ್ಕೊಳ್ಬೇಕು ಅನ್ನುವಂಥ ಕಲಿಕೆ ಅವಳು ಕಲ್ತಿದ್ದು ಅಂದ್ರೆ ಅದು ಸ್ಕೌಟ್ ಅಂಡ್ ಗೈಡ್ಸ್ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ತಾ ಇಂಥ ಒಂದು ಸ್ಕೌಟ್ ಅಂಡ್ ಗೈಡ್ಸ್ ಯೂನಿಟ್ ಅನ್ನ ನಮ್ಮ ಶಾಲೆಗಳಲ್ಲಿ ಪ್ರಾರಂಭ ಮಾಡಿ ಮಕ್ಕಳಲ್ಲಿ ಸೇವಾ ಮನೋಭಾವನೆಯನ್ನ ಬೆಳೆಸಿ ಆ ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರ ಯಶಸ್ವಿಯಾಗಲಿ ಅಂತ